ನಮಸ್ಕಾರ ಗೆಳೆಯರೆ. ಕಳೆದ ಕೆಲವು ವಾರಗಳಿಂದ ಇಡೀ ಪ್ರಪಂಚದ ಕಣ್ಣು ರಷ್ಯಾದ ಆ ವಿನಾಶಕಾರಿ ಓರಶ್ನಿಕ್ ಕ್ಷಿಪಣಿಯ ಮೇಲಿತ್ತು. ಯುರೋಪಿಯನ್ನ ಆಗಸದಲ್ಲಿ ಕ್ಷಿಪಣಿ ಸೃಷ್ಟಿಸಿದ ಭಯ ಅಷ್ಟಿಷ್ಟಲ್ಲ, ಎಲ್ಲೆಡೆ ಒಂದೇ ಚರ್ಚೆ ನಡೀತಾ ಇತ್ತು. ಅದೇನಂದ್ರೆ ಹೈಪರ್ಸೋನಿಕ್ ತಂತ್ರಜ್ಞಾನದಲ್ಲಿ ರಷ್ಯಾವನ್ನ ಮೀರಿಸುವವರು ಯಾರೂ ಇಲ್ಲ ಮತ್ತು ಅಮೆರಿಕದಂತ ಸೂಪರ್ ಪವರ್ ಕೂಡ ಈ ತಂತ್ರಜ್ಞಾನದ ಮುಂದೆ ಅಸಹಾಯಕವಾಗಿದೆ ಅಂತ. ಆದರೆ ಗೆಳೆಯರೆ, ಇಡೀ ಜಗತ್ತು ರಷ್ಯಾದ ಶಕ್ತಿಯ ಗುಣಗಾನ ಮಾಡುತ್ತಿದ್ದ ಇದೇ ಸಮಯದಲ್ಲಿ ಆ ಕಡೆ ಭಾರತದ ವಿಜ್ಞಾನಿಗಳು ಸದ್ದಿಲ್ಲದೆ ಒಂದು ಪರೀಕ್ಷೆಯನ್ನ ನಡೆಸಿದ್ರು. ಹಾಗೂ ಆ ಪರೀಕ್ಷೆಯ ಸದ್ದು ಈ ಮಾಸ್ಕೋದಿಂದ ಹಿಡಿದು ಬೀಜಿಂಗ್ನವರೆಗೆ ಯುದ್ಧದ ತಂತ್ರಗಳನ್ನೇ ಅಲುಗಾಡಿಸಿದೆ. ಹೌದು, ನಾವು ಮಾತನಾಡ್ತಾ ಇರುವುದು ಭಾರತದ ಆ ಹೊಸ ಶಕ್ತಿಯ ಬಗ್ಗೆ. ಅದು ಈಗ ಶಬ್ದದ ವೇಗಕ್ಕಿಂತ 6 ಪಟ್ಟು ವೇಗವಾಗಿ ಚಲಿಸುವ ಸಾಮರ್ಥ್ಯವನ್ನ ಹೊಂದಿದೆ. ರಕ್ಷಣಾ ವಲಯದಲ್ಲಿ ಯಾವುದನ್ನ ಹೋಲಿ ಗ್ರೇಲ್ ಅಂದ್ರೆ ಅತ್ಯಂತ ಕಷ್ಟಕರ ಮತ್ತು ಶ್ರೇಷ್ಠ ಸಾಧನೆ ಅಂತ ಕರೆಯಲಾಗುತ್ತದೆಯೋ ಅಂತಹ ತಂತ್ರಜ್ಞಾನದಲ್ಲಿ ಭಾರತ ಈಗ ಪ್ರಭುತ್ವ ಸಾಧಿಸಿದೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಗೆಳೆಯರೆ, DRDOವು ಸ್ಕ್ರಾಮ್ಜೆಟ್ ಎಂಜಿನ್ನ ಯಶಸ್ವಿ ಮತ್ತು ದೀರ್ಘಾವಧಿಯ ಗ್ರೌಂಡ್ ಟೆಸ್ಟ್ ಅಂದ್ರೆ ಭೂಮಿಯ ಮೇಲಿನ ಪರೀಕ್ಷೆಯನ್ನ ನಡೆಸಿದೆ. ಹಾಗೂ ಈ ಪರೀಕ್ಷೆಯು ಭಾರತವಿನ್ನು ರಷ್ಯಾ ಅಥವಾ ಅಮೆರಿಕದ ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿಲ್ಲ ಅನ್ನೋದನ್ನ ಸಾಬೀತುಪಡಿಸಿದೆ. ಹಾಗಾದ್ರೆ ಏನಿದು ಸ್ಕ್ರಾಮ್ಜೆಟ್ ಎಂಜಿನ್? ಇದನ್ನು ರಷ್ಯಾದ ಓರ್ಶ್ನಿಕ್ ಕ್ಷಿಪಣಿಗಿಂತಲೂ ಹೆಚ್ಚು ಅಪಾಯಕಾರಿ ಮತ್ತು ಅಡ್ವಾನ್ಸ್ಡ್ ಅಂತ ಯಾಕೆ ಕರೆಯಲಾಗ್ತಾ ಇದೆ? ಅಮೆರಿಕ ಮತ್ತು ಚೀನಾ ದೇಶಗಳಿಗೆ ಗೊಂದಲಕ್ಕೀಡಾಗುವಂತಹ ಮೆಟಲರ್ಜಿ ಅಂದ್ರೆ ಲೋಹಶಾಸ್ತ್ರದ ಚಕ್ರವ್ಯೂಹವನ್ನ ನಮ್ಮ ವಿಜ್ಞಾನಿಗಳು ಭೇದಿಸಿದ್ದು ಹೇಗೆ? ಗೆಳೆಯರಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಅಲ್ಟ್ರಾ ಮಾಡರ್ನ್ ಟೆಕ್ನಾಲಜಿಯ ಡೀಪ್ ಅನಲೈಸಿಸ್ ಮಾಡಲಿದ್ದೇವೆ. ಆದರೆ ಅದಕ್ಕೂ ಮೊದಲು ಲಕ್ಷಾಂತರ ಭಾರತೀಯರಂತೆ ನಿಮಗೂ ಕೂಡ ಭಾರತದ ಹತ್ತಿರ ರಷ್ಯಾ ಮತ್ತು ಅಮೆರಿಕದ ಕ್ಷಿಪಣಿಗಳಿಗೆ ಟಕ್ಕರ್ ಕೊಡುವಂಥ ಮಿಸೈಲ್ ಪವರ್ ಇದೆ ಅಂತ ನಂಬಿಕೆ ಇದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ವಿಜ್ಞಾನಿಗಳ ಗೌರವಾರ್ಥವಾಗಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಗೆಳೆಯರೆ, ಯುದ್ಧದ ಇತಿಹಾಸವೇ ಸಾಕ್ಷಿ ಹೇಳ್ತದೆ, ಯುದ್ಧದಲ್ಲಿ ಗೆಲುವು ಅತಿ ಹೆಚ್ಚು ಸೈನಿಕರು ಇರುವವರದಾಗಲ್ಲ, ಬದಲಾಗಿ ಯಾರ ಹತ್ತಿರ ಅತಿ ವೇಗದ ಮತ್ತು ಕಣ್ಣಿಗೆ ಕಾಣದಂತಹ ಅದೃಶ್ಯ ಆಯುಧಗಳಿವೆಯೋ ಅವರದ್ದೇ ಗೆಲುವು. ಈ ರಷ್ಯಾ ಉಕ್ರೇನ್ ಮೇಲೆ ಓರಶ್ನಿಕ್ ಕ್ಷಿಪಣಿ ಉಡಾಯಿಸಿದಾಗ ಅವರ ಉದ್ದೇಶ ಕೇವಲ ನಾಶ ಮಾಡುವುದಾಗಿರಲಿಲ್ಲ, ಬದಲಿಗೆ ಹೈಪರ್ಸೋನಿಕ್ ವೇಗವನ್ನು ಯಾರು ತಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನ ಜಗತ್ತಿಗೆ ನೀಡುವುದಾಗಿತ್ತು. ಆದರೆ ಭಾರತ ಈ ಸಂದೇಶವನ್ನ ಒಂದು ಸವಾಲಾಗಿ ಸ್ವೀಕರಿಸಿತ್ತು. ಹಾಗೂ ಇತ್ತೀಚೆಗೆ ಒಡಿಸಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪ ಮತ್ತು ಹೈದರಾಬಾದ್ನ ಪ್ರಯೋಗಾಲಯಗಳಲ್ಲಿ DRDO ನಡೆಸಿದ ಸ್ಕ್ರಾಮ್ಜೆಟ್ ಇಂಜಿನ್ನ ಲಾಂಗ್ ಡ್ಯೂರೇಷನ್ ಟೆಸ್ಟ್ ಸಾಮಾನ್ಯವಾದುದಲ್ಲ. ಇದು ಭಾರತದ ಹೈಪರ್ಸೋನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ HSTDV ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಮೈಲಿಗಲ್ಲು. ಗೆಳೆಯರೆ, ಇಲ್ಲಿಯವರೆಗೆ ಪ್ರಪಂಚಕ್ಕೆ ಭಾರತದ ಬಗ್ಗೆ ಗೊತ್ತಿದ್ದು ಬ್ರಹ್ಮೋಸ್ನಂಥ ಸೂಪರ್ಸೋನಿಕ್ ಕ್ರೂ ಕ್ಷಿಪಣಿಗಳ ಮೂಲಕ ಮಾತ್ರ. ಬ್ರಹ್ಮೋಸ್ನ ವೇಗ ಮ್ಯಾಕ್ 2.8 ರಿಂದ 3ರವರೆಗೆ ಇರ್ತದೆ, ಅಂದ್ರೆ ಶಬ್ದದ ವೇಗಕ್ಕಿಂತ ಸುಮಾರು 3 ಪಟ್ಟರಷ್ಟು. ಆದರೆ ಈ ಸ್ಕ್ರಾಮ್ಜೆಟ್ ತಂತ್ರಜ್ಞಾನವು ಭಾರತವನ್ನ ಮ್ಯಾಕ್ 6 ರಿಂದ ಮ್ಯಾಕ್ 7ರ ವೇಗಕ್ಕೆ ಕೊಂಡೊಯ್ಯುತ್ತಿದೆ. ಸರಳವಾಗಿ ಹೇಳಬೇಕಂದ್ರೆ ದೆಹಲಿಯಿಂದ ಬೀಜಿಂಗ್ಗೆ ಹೋಗಲು ಇನ್ನು ಗಂಟೆಗಳಲ್ಲ, ಕೇವಲ ಕೆಲವು ನಿಮಿಷಗಳು ಸಾಕು. ಸೊ ಗೆಳೆಯರೆ, ಈಗ ಈ ತಂತ್ರಜ್ಞಾನದ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳೋಣ. ಯಾಕಂದ್ರೆ ಇದರ ಅಸಲಿ ಆಟ ಇರುವುದೇ ಇಲ್ಲೇ. ಸಾಮಾನ್ಯವಾಗಿ ನಾವು ನೋಡುವ ವಿಮಾನಗಳಲ್ಲಿ ಅಥವಾ ಫೈಟರ್ ಜೆಟ್ಗಳಲ್ಲಿ ಇರುವ ಜೆಟ್ ಎಂಜಿನ್ಗಳಲ್ಲಿ ಫ್ಯಾನ್ಗಳು ಅಥವಾ ಟರ್ಬೈನ್ ರೆಕ್ಕೆಗಳು ತಿರುಗುತ್ತಿರ್ತವೆ. ಇವು ಗಾಳಿಯನ್ನ ಎಳೆದುಕೊಂಡು ಅದನ್ನ ಕಾಂಪ್ರೆಸ್ ಮಾಡ್ತವೆ. ಆದ್ರೆ ಇಲ್ಲಿ ವೇಗವು ಮ್ಯಾಕ್ 5ಕ್ಕಿಂತ ಹೆಚ್ಚಾದಾಗ ವಿಪರೀತ ಶಾಖದಿಂದ ಆ ರೆಕ್ಕೆಗಳು ಕರಗಿ ಹೋಗಬಹುದು ಅಥವಾ ಮುರಿದು ಹೋಗಬಹುದು. ಹಾಗೇನೆ ಇಲ್ಲಿಯ ಸ್ಕ್ರಾಮ್ ಜೆಟ್ ಅಂದ್ರೆ ಸೂಪರ್ ಸೋನಿಕ್ ಕಂಬಷನ್ ರಾಮ್ ಜೆಟ್ ನ ಎಂಟ್ರಿ ಆಗುವುದು. ಗೆಳೆಯರೆ, ಇದೊಂದು ಏರ್ ಬ್ರೀತಿಂಗ್ ಎಂಜಿನ್. ಇದರಲ್ಲಿ ತಿರುಗುವ ಯಾವುದೇ ಭಾಗಗಳಿರುವುದಿಲ್ಲ. ಈ ಎಂಜಿನ್ ತನ್ನ ವಿಪರೀತ ವೇಗದಿಂದಲೇ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುತ್ತದೆ ಹಾಗೂ ಅದನ್ನು ಒತ್ತಡಕ್ಕೆ ಒಳಪಡಿಸುತ್ತದೆ ಮತ್ತು ಅದರಲ್ಲಿ ಇಂಧನವನ್ನ ಉರಿಸುತ್ತದೆ. ನಿಮಗೆ ವಿಜ್ಞಾನಿಗಳ ಭಾಷೆಯಲ್ಲಿ ಹೇಳುವುದಾದ್ರೆ ಈ ಪ್ರಕ್ರಿಯೆ ಎಷ್ಟು ಸಂಕೀರ್ಣವಾದದ್ದು ಅಂದ್ರೆ ಬಿರುಗಾಳಿಯಲ್ಲಿ ಬೆಂಕಿ ಕಡ್ಡಿಯೊಂದನ್ನು ಹಚ್ಚಿ ಅದು ಆರಿ ಹೋಗದಂತೆ ನೋಡಿಕೊಂಡ ಹಾಗೆ. ಭಾರತ ಬರೀ ಆ ಕಡ್ಡಿಯನ್ನು ಹಚ್ಚಿಲ್ಲ, ಬದಲಿಗೆ ಅದನ್ನು ದೀರ್ಘಕಾಲದವರೆಗೆ ಉರಿಯುವಂತೆ ಮಾಡುವಲ್ಲಿಯೂ ಯಶಸ್ವಿಯಾಗಿದೆ. ಈ ಯಶಸ್ಸೇ ಭಾರತಕ್ಕೆ ದೀರ್ಘ ಶ್ರೇಣಿಯ ಹೈಪರ್ಸೋನಿಕ್ ಕ್ರೂ ಕ್ಷಿಪಣಿಗಳನ್ನು ತಯಾರಿಸುವ ಶಕ್ತಿಯನ್ನ ನೀಡಿದೆ. ಸೊ ಈಗ ನೀವು ಕೇಳಬಹುದು, ರಷ್ಯಾದ ಓರಶ್ನಿಕ್ ಕ್ಷಿಪಣಿಗೂ ಮತ್ತು ಭಾರತದ ಈ ತಂತ್ರಜ್ಞಾನಕ್ಕೂ ಏನು ವ್ಯತ್ಯಾಸ? ಭಾರತದ ಕೈ ಯಾಕೆ ಮೇಲುಗೈ ಅಂತ? ಸೊ ನೋಡಿ ಗೆಳೆಯರೆ, ರಷ್ಯಾದ ಓರಶ್ನಿಕ್ ಮತ್ತು ಚೀನಾದ DF-17 ಮುಖ್ಯವಾಗಿ ಬೂಸ್ಟ್ ಗ್ಲೈಡ್ ವೆಹಿಕಲ್ಸ್. ಅಂದ್ರೆ ಒಂದು ರಾಕೆಟ್ ಇವುಗಳನ್ನ ಬಾಹ್ಯಾಕಾಶದತ್ತ ಮೇಲೆ ಒಯ್ಯುತ್ತದೆ, ನಂತರ ಅಲ್ಲಿಂದ ಅವು ಜಾರುತ್ತಾ ಅಂದ್ರೆ ಗ್ಲೈಡ್ ಆಗಿ ಕೆಳಗೆ ಬರ್ತವೆ. ಆದರೆ ಭಾರತ ಅಭಿವೃದ್ಧಿಪಡಿಸುತ್ತಿರುವ ಸ್ಕ್ರಾಮ್ಜೆಟ್ ತಂತ್ರಜ್ಞಾನವು ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ಗೆ ಸಂಬಂಧಿಸಿದ್ದು.
ಇದರರ್ಥ ಭಾರತದ ಕ್ಷಿಪಣಿಯು ತನ್ನ ಹಾರಾಟದ ಪೂರ್ತಿ ಸಮಯದಲ್ಲಿ ತನ್ನದೇ ಆದ ಇಂಜಿನ್ ಅನ್ನ ಬಳಸುತ್ತದೆ ಹಾಗೂ ಇದು ವಾತಾವರಣದ ಒಳಗೆ ಹಾರಾಡುತ್ತದೆ ಮತ್ತು ಇದನ್ನು ಯಾವಾಗ ಬೇಕಾದರೂ ತಿರುಗಿಸಬಹುದು ಅಥವಾ ನಿಯಂತ್ರಿಸಬಹುದು. ಈ ರಷ್ಯಾದ ಕ್ಷಿಪಣಿಯು ಒಂದು ನಿರ್ದಿಷ್ಟ ಪಥದಲ್ಲಿ ಬರುವುದರಿಂದ ರಡಾರ್ಗಳು ಅದನ್ನ ಪತ್ತೆ ಹಚ್ಚಬಹುದು. ಆದರೆ ಭಾರತದ ಸ್ಕ್ರಾಮ್ಜೆಟ್ ಚಾಲಿತ ವಾಹನವು ರಡಾರ್ಗಳ ಕಣ್ಣು ತಪ್ಪಿಸಿ ಭೂಮಿಗೆ ಹತ್ತಿರವಾಗಿ ಹಾರುತ್ತಾ ಶತ್ರುವಿನ ಪ್ರದೇಶಕ್ಕೆ ನುಗ್ಗಬಲ್ಲದು. ಈ ಸಾಮರ್ಥ್ಯವು S-400 ಆಗಿರಲಿ ಅಥವಾ ಐರನ್ ಡೋಮ್ ಆಗಿರಲಿ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕುರುಡಾಗಿಸಿ ಬಿಡುತ್ತದೆ. ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಈ ಚೀನಾ ದೇಶವು ಇದೇ ತಂತ್ರಜ್ಞಾನಕ್ಕಾಗಿ ಕಳೆದ 10 ವರ್ಷಗಳಿಂದ ನೀರಿನಂತೆ ಹಣ ಖರ್ಚು ಮಾಡ್ತಾ ಇದೆ. ಆದರೆ ಭಾರತ ತನ್ನ ಸೀಮಿತ ಬಜೆಟ್ ಮತ್ತು ಸ್ವದೇಶಿ ಬುದ್ಧಿವಂತಿಕೆಯಿಂದ ಇದನ್ನ ಸಾಧಿಸಿ ತೋರಿಸಿದೆ. ಹಾಗೇನೆ ಗೆಳೆಯರೇ, ಈ ಯಶಸ್ಸಿನ ಹಿಂದೆ ಒಂದು ದೊಡ್ಡ ಹೋರಾಟ ಮತ್ತು ವಿಜ್ಞಾನವೇ ಅಡಗಿದೆ. ಆದರೆ ಇದರ ಬಗ್ಗೆ ಹೆಚ್ಚು ಚರ್ಚೆ ಆಗುವುದಿಲ್ಲ. News18 ವರದಿ ಮತ್ತು ತಜ್ಞರ ಪ್ರಕಾರ ಭಾರತದ ಮುಂದಿದ ಅತಿ ದೊಡ್ಡ ಸವಾಲು ಜೆಟ್ ಎಂಜಿನ್ ತಂತ್ರಜ್ಞಾನ ಅಲ್ಲ, ಬದಲಿಗೆ ಮೆಟಲರ್ಜಿ ಅಂದರೆ ಲೋಹಶಾಸ್ತ್ರವಾಗಿತ್ತು. ಯಾವುದೇ ಕ್ಷಿಪಣಿ ಮ್ಯಾಕ್ 6 ಅಥವಾ 7 ವೇಗದಲ್ಲಿ ಹಾರಿದಾಗ ಇದರ ಎಂಜಿನ್ ಮತ್ತು ಹೊರಭಾಗದ ತಾಪಮಾನ 1000 ರಿಂದ 2000 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಲುಪುತ್ತದೆ. ಈ ಬಿಸಿಯಲ್ಲಿ ಕಬ್ಬಿಣವಿರಲಿ ಎಂಥ ಗಟ್ಟಿ ಮಿಶ್ರ ಲೋಹವಾದರೂ ಮೇಣದಂತೆ ಕರಗಿ ಹೋಗ್ತದೆ. DRDO ಮುಂದೆ ಇದ್ದ ಸವಾಲೆಂದ್ರೆ ಈ ನರಕದಂತ ಬಿಸಿಯನ್ನ ತಡೆದುಕೊಳ್ಳುವ ಮಟೀರಿಯಲ್ ಅಥವಾ ವಸ್ತುವನ್ನ ಕಂಡು ಹಿಡಿಯುವುದು. ಸೊ ಈಗ ವರದಿಗಳ ಪ್ರಕಾರ ಭಾರತವು ನಿಕಲ್ ಬೇಸ್ಡ್ ಸೂಪರ್ ಅಲಾಯ್ ಮತ್ತು ಸಿಂಗಲ್ ಕ್ರಿಸ್ಟಲ್ ಬ್ಲೇಡ್ ಟೆಕ್ನಾಲಜಿಯಲ್ಲಿ ಪ್ರಭುತ್ವ ಸಾಧಿಸುವ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದೆ. ಗೆಳೆಯರೇ, ಸಿಂಗಲ್ ಕ್ರಿಸ್ಟಲ್ ಬ್ಲೇಡ್ ತಂತ್ರಜ್ಞಾನ ಪ್ರಪಂಚದ ಬೆರಳಿಕೆಯಷ್ಟು ದೇಶಗಳ ಬಳಿ ಮಾತ್ರ ಇದೆ. ಮುಖ್ಯವಾಗಿ ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಮತ್ತು ರಷ್ಯಾ ಹಾಗೂ ಈ ಚೀನಾ ಇದನ್ನ ಕದ್ದು ಪಡೆಯುವುದಕ್ಕಾಗಿ ಪ್ರಯತ್ನಿಸಿತ್ತು. ಆದರೆ ಭಾರತ ಇದನ್ನು ತನ್ನ ಸ್ವಂತ ದಮ್ಮಿನ ಮೇಲೆ ಅಭಿವೃದ್ಧಿಪಡಿಸಿದೆ. ಗೆಳೆಯರೆ, ಸಾಮಾನ್ಯ ಲೋಹಗಳಲ್ಲಿ ಸಣ್ಣ ಸಣ್ಣ ಕಣಗಳಿರ್ತಾವೆ. ಬಿಸಿಯಾದಾಗ ಅವುಗಳ ಜೋಡಣೆಯಲ್ಲಿ ಬಿರುಕು ಬಿಡಬಹುದು. ಆದರೆ ಸಿಂಗಲ್ ಕ್ರಿಸ್ಟಲ್ ತಂತ್ರಜ್ಞಾನದಲ್ಲಿ ಪೂರ್ತಿ ಬಿಡಿ ಭಾಗವು ಒಂದೇ ಒಂದು ಹರಳಿನಿಂದ ಮಾಡಲ್ಪಟ್ಟಿರುತ್ತದೆ, ಅಂದರೆ ಕ್ರಿಸ್ಟಲ್ ಇಂದ ಮಾಡಲ್ಪಟ್ಟಿರುತ್ತದೆ ಹಾಗೂ ಇದರಲ್ಲಿ ಎಲ್ಲಿಯೂ ಕೂಡ ಜೋಡಣೆಗಳಿರುವುದಿಲ್ಲ. ಇದೇ ಕಾರಣಕ್ಕೆ ಇದು ವಿಪರೀತ ತಾಪಮಾನ ಮತ್ತು ಒತ್ತಡವನ್ನ ತಡೆದುಕೊಳ್ಳಬಹುದು. ಗೆಳೆಯರೆ, DRDOದ ಈ ಯಶಸ್ಸು ಕೇವಲ ಸ್ಕ್ರಾಮ್ಜೆಟ್ಗೆ ಅಷ್ಟೇ ಅಲ್ಲ, ಭಾರತದ ಭವಿಷ್ಯದ ಫೈಟರ್ ಜೆಟ್ ಎಂಜಿನ್ಗಳಿಗೂ ಒಂದು ಸಂಜೀವಿನಿಯಾಗಿದೆ. ಇಲ್ಲಿವರೆಗೆ ನಾವು ಎಂಜಿನ್ಗಳಿಗಾಗಿ ಬೇರೆಯವರನ್ನ ಅವಲಂಬಿಸಿದೆವು, ಯಾಕಂದ್ರೆ ಅಷ್ಟು ಶಾಖ ತಡೆಯುವ ಮಟೀರಿಯಲ್ ನಮ್ಮ ಹತ್ತಿರ ಇರಲಿಲ್ಲ. ಆದರೆ ಈ ಪರೀಕ್ಷೆಯು ಭಾರತ ಈಗ ಲೋಹಗಳನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವುದನ್ನ ಕಲ್ತಿದೆ ಅಂತ ಸಾಬೀತುಪಡಿಸಿದೆ. ಹಾಗೂ ಚೀನಾದ ನಡುಕಕ್ಕೆ ಅಸಲಿ ಕಾರಣವೇ ಇದು. ಭಾರತ ಇನ್ನು ಸಬ್ಸಾನಿಕ್ ಅಥವಾ ಸೂಪರ್ ಸಾನಿಕ್ ಕ್ಷಿಪಣಿಗಳಲ್ಲಿ ಸಿಲುಕಿಕೊಂಡಿದೆ ಅಂತ ಚೀನಾ ಅಂದ್ಕೊಂಡಿತ್ತು. ಆದರೆ ಸ್ಕ್ರಾಮ್ಜೆಟ್ನ ಯಶಸ್ವಿ ಪರೀಕ್ಷೆಯು ಚೀನಾದ ಈಸ್ಟರ್ನ್ ಥಿಯೇಟರ್ ಕಮಾಂಡ್ನ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿಸಿದೆ. ಈ ಚೀನಾ ತನ್ನ ಗಡಿಯಲ್ಲಿ S-400 ಮತ್ತು ತನ್ನದೇ ಆದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಇರಿಸಿದ್ದು ಇವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬೇಕಾದರೆ ಹಿಡಿಯಬಹುದು. ಆದರೆ ಭಾರತದ ಹತ್ತಿರ ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ ಬಂದರೆ ಟಿಬೆಟ್ ಪ್ರಸ್ಥಭೂಮಿಯಲ್ಲಿರುವ ಚೀನಾದ ರಡಾರ್ಗಳು ಆ ಕ್ಷಿಪಣಿ ತಮ್ಮ ತಲೆಯ ಮೇಲೆ ಬರುವವರೆಗೂ ಅದನ್ನು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯುದ್ಧದಲ್ಲಿ ಸೋಲು ಗೆಲುವನ್ನು ನಿರ್ಧರಿಸುವುದೇ ಇಂತಹ ಸರ್ಪ್ರೈಸ್ ಎಲಿಮೆಂಟ್. ಹಾಗೂ ಇದಷ್ಟೇ ಅಲ್ಲದೆ ಸ್ಕ್ರಾಮ್ಜೆಟ್ ತಂತ್ರಜ್ಞಾನ ಅಗ್ಗ ಕೂಡ ಹೌದು. ರಾಕೆಟ್ನಲ್ಲಿ ಆಮ್ಲಜನಕದ ಟ್ಯಾಂಕ್ ಅನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ಇದರಿಂದ ತೂಕ ಹೆಚ್ಚಾಗಿ ಬಾಂಬ್ ಅಥವಾ ಪೇಲೋಡ್ ತೂಕ ಕಡಿಮೆ ಆಗ್ತದೆ. ಆದರೆ ಸ್ಕ್ರಾಮ್ಜೆಟ್ ವಾತಾವರಣದಿಂದಲೇ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತದೆ. ಹಾಗಾಗಿ ಇದು ಹಗುರವಾಗಿರುತ್ತದೆ ಮತ್ತು ಹೆಚ್ಚು ಭಾರದ ಅಣ್ವಸ್ತ್ರ ಅಥವಾ ಸಾಂಪ್ರದಾಯಿಕ ಆಯುಧಗಳನ್ನು ಹೊತ್ತೊಯ್ಯಬಲ್ಲದು. ಗೆಳೆಯರೇ, ಡಿಪ್ಲೊಮೆಟಿಕಲಿ ನೋಡಿದರೆ ಈ ಪರೀಕ್ಷೆ ಭಾರತದ ವಿದೇಶಾಂಗ ನೀತಿಗೆ ಹೊಸ ಶಕ್ತಿಯನ್ನ ನೀಡಿದೆ. ಯಾಕಂದ್ರೆ ಇಲ್ಲಿವರೆಗೆ ಅಮೆರಿಕ ಮತ್ತು ರಷ್ಯಾ ಭಾರತಕ್ಕೆ ಕ್ಷಿಪಣಿ ತಂತ್ರಜ್ಞಾನ ಕೊಡುವುದಕ್ಕಾಗಿ ಹಿಂದೇಟು ಹಾಕ್ತಾ ಇದ್ದವು. MTCR-ನಂತ ಹಲವು ನಿರ್ಬಂಧಗಳಿದ್ದವು. ಆದರೆ ಯಾವಾಗ ಭಾರತ ಸ್ವತಃ ಇಂಥ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತದೆಯೋ ಆಗ ಜಗತ್ತಿನ ದೊಡ್ಡಣ್ಣಂದಿರ ದೃಷ್ಟಿಕೋನ ಬದಲಾಗ್ತದೆ. ಈಗ ಅವರು ಭಾರತವನ್ನು ನಿರ್ಬಂಧಗಳಿಂದಲ್ಲ, ಪಾಲುದಾರಿಕೆಯ ಪ್ರಸ್ತಾಪಗಳಿಂದ ಸುತ್ತುವರಿಯುತ್ತಾರೆ. ಹಾಗೂ ಓರೋಶ್ನಿಕ್ ಮೂಲಕ ಶಕ್ತಿ ಪ್ರದರ್ಶನ ಮಾಡುತ್ತಿದ್ದ ರಷ್ಯಾಗೆ ಈಗ ಅರ್ಥವಾಗ್ತದೆ ಭಾರತ ಅವರ ಜೂನಿಯರ್ ಪಾರ್ಟ್ನರ್ ಅಲ್ಲ, ತಂತ್ರಜ್ಞಾನದ ವಿಷಯದಲ್ಲಿ ಸರಿಸಮಾನ ಅಂತ. ಆದರೆ ಗೆಳೆಯರಿ, ಪಯಣ ಇನ್ನೂ ಮುಗಿದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ಸ್ಕ್ರಾಮ್ಜೆಟ್ನ ಗ್ರೌಂಡ್ ಟೆಸ್ಟ್ ಯಶಸ್ವಿಯಾಗಿರುವುದು ಒಂದು ದೊಡ್ಡ ಗೆಲುವು. ಆದರೆ ಇದನ್ನ ಒಂದು ಸಂಪೂರ್ಣ ಆಪರೇಷನಲ್ ಮಿಸೈಲ್ ಆಗಿ ಬದಲಾಯಿಸುವುದು ಇನ್ನೂ ಬಾಕಿ ಇದೆ. ಹಾಗೂ ಇದರಲ್ಲಿ ಅತಿ ದೊಡ್ಡ ತಡೆಗೋಡೆ ಅಂದ್ರೆ ಥರ್ಮಲ್ ಮ್ಯಾನೇಜ್ಮೆಂಟ್, ಅಂದ್ರೆ ಶಾಖವನ್ನ ನಿಯಂತ್ರಿಸುವುದು. ಗೆಳೆಯರೆ, ವರದಿಗಳು ಹೇಳುವಂತೆ ಭಾರತ ಇನ್ನು ಗ್ಯಾಸ್ ಟರ್ಬೈನ್ ಇಂಜಿನ್ಗಳ ಸಂಕೀರ್ಣ ಮೆಟಲರ್ಜಿಯಲ್ಲಿ ಕೆಲಸ ಮಾಡಬೇಕಿದೆ. ಯಾಕಂದ್ರೆ ಕಾವೇರಿ ಇಂಜಿನ್ ಪ್ರಾಜೆಕ್ಟ್ ನಲ್ಲಿ ಆದ ವಿಳಂಬ ನಮಗೆ ಬಹಳಷ್ಟನ್ನು ಕಲಿಸಿದೆ.
ಆ ಸಮಯದಲ್ಲಿ ನಾವು ವಿದೇಶಿ ಸಹಾಯಕ್ಕಾಗಿ ಕಾಯ್ತಾ ಕುಳಿತೆವು. ಆದರೆ ಈಗ ನಮ್ಮ ಅಪ್ರೋಚ್ ಬದಲಾಗಿದೆ. ಈಗ ಭಾರತ ಹಳೆಯ ತಪ್ಪುಗಳಿಂದ ಪಾಠ ಕಲಿತು ಮಟೀರಿಯಲ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಸೊ ಈ ಪರೀಕ್ಷೆಯ ಮತ್ತೊಂದು ಮುಖವೆಂದರೆ ನ್ಯೂಕ್ಲಿಯರ್ ಡಿಟರೆನ್ಸ್. ಭಾರತದ್ದು ನೋ ಫಸ್ಟ್ ಯೂಸ್ ಪಾಲಿಸಿ, ಅಂದರೆ ನಾವು ಮೊದಲ ಅಣ್ವಸ್ತ್ರ ದಾಳಿ ಮಾಡುವುದಿಲ್ಲ. ಆದರೆ ಈ ನೀತಿ ಪರಿಣಾಮಕಾರಿ ಆಗಬೇಕಾದ್ರೆ ಶತ್ರು ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ತಿರುಗೇಟು ನೀಡುವ ಸಾಮರ್ಥ್ಯ ಎಷ್ಟು ವೇಗವಾಗಿರ್ಬೇಕಂದ್ರೆ ಶತ್ರುವಿಗೆ ಕಣ್ಣು ಮಿಟುಕಿಸುವ ಅವಕಾಶವೂ ಕೂಡ ಸಿಗಬಾರ್ದು. ಗೆಳೆಯರೆ, ಅಗ್ನಿ ಸಿರೀಸ್ನ ಕ್ಷಿಪಣಿಗಳು ಬ್ಯಾಲಿಸ್ಟಿಕ್ ಆಗಿದ್ದು ಅವುಗಳನ್ನು ಟ್ರ್ಯಾಕ್ ಮಾಡಬಹುದು. ಆದರೆ ಸ್ಕ್ರಾಮ್ಜೆಟ್ ಚಾಲಿತ ಹೈಪರ್ಸೋನಿಕ್ ಮಿಸೈಲ್ ಶತ್ರುವಿಗೆ ಒಂದು ದುಸ್ವಪ್ನವಾಗಲಿದೆ. ಭಾರತದ ಮೇಲೆ ಸಣ್ಣ ತೊಂದರೆ ಬಂದರೂ ಉತ್ತರ ಎಷ್ಟು ವೇಗವಾಗಿ ಮತ್ತು ನಿಖರವಾಗಿ ಸಿಗ್ತದೆ ಅಂದರೆ ಅದು ಇತಿಹಾಸದ ಪುಟಗಳಲ್ಲಿ ದಾಖಲಾಗುತ್ತದೆ ಅಂತ ಇದು ಖಚಿತಪಡಿಸುತ್ತದೆ. ಇದು ಶಾಂತಿಯನ್ನು ಕಾಪಾಡಲು ಬೇಕಾದ ಶಕ್ತಿಯ ಸಮತೋಲನ, ಹಾಗೂ ಭಾರತ ಈಗ ಅದನ್ನು ತನ್ನ ಕಡೆಗೆ ತಿರುಗಿಸಿಕೊಂಡಿದೆ. ಸೊ ಗೆಳೆಯರ, ಮುಂದಿನ ಕೆಲವು ವರ್ಷಗಳಲ್ಲಿ ನಾವು ಈ ತಂತ್ರಜ್ಞಾನ ಬಳಸಿ ಭಾರತ ಹೈಪರ್ಸೋನಿಕ್ ಕ್ಷಿಪಣಿಯ ಪೂರ್ಣ ಪರೀಕ್ಷೆ ನಡೆಸಲಿದೆ ಅನ್ನೋದನ್ನ ನಾವು ನೋಡಲಿದ್ದೇವೆ. ನಮ್ಮ ಗಡಿಗಳಲ್ಲಿ ಬ್ರಹ್ಮೋಸ್ 2 ನಿಯೋಜನೆ ಆಗುವ ದಿನಗಳು ಇನ್ನೂ ಬಹಳ ದೂರವಿಲ್ಲ. ಹಾಗೂ ಇದು ಕೇವಲ ಒಂದು ಎಂಜಿನ್ ಪರೀಕ್ಷೆ ಅಲ್ಲ, ಇದು 140 ಕೋಟಿ ಭಾರತೀಯರ ಆತ್ಮವಿಶ್ವಾಸದ ಪರೀಕ್ಷೆ ಆಗಿತ್ತು ಮತ್ತು ಇದರಲ್ಲಿ ನಾವು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೇವೆ. ಭಾರತ ಜೆಟ್ ಎಂಜಿನ್ ಅಂತ ಸಂಕೀರ್ಣ ತಂತ್ರಜ್ಞಾನ ಮಾಡಲು ಸಾಧ್ಯವಿಲ್ಲ ಎನ್ನುತ್ತಿದ್ದ ಟೀಕಾಕಾರರ ಬಾಯಿಯನ್ನ ನಮ್ಮ DRDO ವಿಜ್ಞಾನಿಗಳು ಮುಚ್ಚಿದ್ದಾರೆ. ನಾವು ಜೆಟ್ ಇಂಜಿನ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಭವಿಷ್ಯದ ಇಂಜಿನ್ ಅನ್ನೇ ತಯಾರಿಸಿದ್ದೇವೆ. ಹಾಗಾದ್ರೆ ಗೆಳೆಯರೆ, ರಷ್ಯಾದ ಓರೆಶ್ನಿಕ್ ಅಬ್ಬರದ ನಡುವೆ ಭಾರತ ಈ ಶಾಂತ ಮತ್ತು ದೃಢವಾದ ಹೈಪರ್ಸೋನಿಕ್ ಯಶಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತ ಆದಷ್ಟು ಬೇಗ ಈ ತಂತ್ರಜ್ಞಾನವನ್ನು ತನ್ನ 3 ಸೇನೆಗಳಿಗೆ ಸೇರಿಸಿಕೊಳ್ಳಬೇಕು ಅಂತ ನಿಮ್ಗನಿಸುತ್ತಿದೆ? ಈ ತಂತ್ರಜ್ಞಾನವು ಚೀನಾದ ವಿಸ್ತರಣಾ ನೀತಿಗೆ ಕಡಿವಾಣ ಹಾಕಲು ಸಹಕಾರಿಯಾಗಲಿದೆ. ನಿಮ್ಮ ಅಭಿಪ್ರಾಯಗಳು, ನಿಮ್ಮ ವಿಚಾರಗಳು ಮತ್ತು ನಿಮ್ಮ ಸಲಹೆಗಳನ್ನು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಬರೆಯಿರಿ. ಹಾಗೂ ಈ ಡೀಪ್ ಅನಾಲಿಸಿಸ್ ಮತ್ತು ಭಾರತದ ವೈಜ್ಞಾನಿಕ ಸಾಧನೆಯ ಕತೆ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯದಿರಿ. ದೇಶದ ರಕ್ಷಣೆಗೆ ಸಂಬಂಧಿಸಿದ ಇಂಥ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.